ವಿಷ್ಣುಪ್ರಿಯ ಸಿನಿಮಾ ಅಂತ ಬಂದಾಗ ನಿಮಗೆ ನೆನಪಿಡುವಂತಹ ವಿಷಯ ಯಾವುದು? ಪರ್ಫಾರ್ಮೆನ್ಸಸ್. ಆಮೇಲೆ ಒಬ್ಬ ಡೈರೆಕ್ಟ್ರಿಗಿರೋ ಶಕ್ತಿ ಏನು ಅಂತ ನಮ್ಮದು. ಯಾಕಂದರೆ ಈ ಸಿನಿಮಾದಲ್ಲಿ ನಾನು ಹೇಳಿದ್ನಲ್ಲ, ಈ ಕತೆ ಹೇಳಿದಾಗ ಫಸ್ಟ್ ನನಗೆ ನಂಬಿಕೆನೇ ಇಲ್ಲ. ನಾನು ಫಸ್ಟ್ ಕತೆ ಕೇಳಿದಾಗ ನಾನು ನಿನ್ನಾನಪ್ಪಿದೆ ರೀಡಿಂಗಲ್ಲಿ ಹೇಳಿದಾಗ ಯಾವನ ಗುರು ಅಂತ ನಿಂತವನ್ನೆಲ್ಲ ಇಷ್ಟು ಈ ಥರ ಲವ್ ಮಾಡೋದಕ್ಕೆ ಸಾಧ್ಯನಾ, ಮನ ಮರಿದಿಲ್ಲ ಅವನಿಗೆ ಅಂತ ಕೇಳಿದೆ. ನಿಜವಾಗ್ಲೂ ಕೇಳಿದೆ. ಏನು ಕ್ಯಾಕು ಸುಗುದ್ರು ಲವ್ ಮಾಡ್ತಾನೆ, ಯಾರು ಇರ್ತಾರೆ ಗುರು ಇವತ್ತಿನ ಕಾಲಕ್ಕೆ ಅಂತವ್ರಿಗೆ ನಾನು ಕೇಳಿದೆ. ಲೈಕ್ ಇಷ್ಟು ಸೀರಿಯಸ್ಗೆ ಯಾರಿಗೂ ಲವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ ನಾನು. ಅದು 90s ಬೇಸ್ಟು ನಡೆದಿರೋದು ಇದು ಹಿಂಗೆ ಅಂದರು. ನನಗೆ ಇಷ್ಟು ಲವ್ ಮಾಡೋಕ್ಕಾಗತ್ತೆ ಅವ್ರೆ ಇವತ್ತಿನ ಕಾಲಕ್ಕೆ 5 ಸತಿ ಬಂದರೆ ಹೋಗಿ ಅಂದರೆ ಹೋಗೋ ಅಂದ್ಬಿಟ್ಟು ಹೋಗೋ ಅಂತ ಕ್ಯಾರೆಕ್ಟರ್ ಇರ್ತೀವಿ. ಇಷ್ಟಾದರೂ ಗಿವ್ ಅಪ್ ಮಾಡಲ್ವಾ ಅಂತ. ಫರ್ಗಾಟ್ ಎ ಕ್ವಶನ್ ಏನು, ವಾಟ್ ವಾಸ್ ಇಟ್ ಕ್ವಶನ್? ನೆನ್ಪಿಡುವಂಥ ವಿಷಯ. ಸೊ ನನಗೆ ಡೈರೆಕ್ಟರ್ ಮೇಲೆ ನಂಬಿಕೆಗೆ, ಪ್ರೊಡ್ಯೂಸರ್ ಮೇಲೆ ನಂಬಿಕೆಗೆ ಹೋಗಿ ನಾನು ಆ್ಯಕ್ಟ್ ಮಾಡಿದನು. ನನಗೆ ಸ್ಕ್ರಿಪ್ಟ್ಗಿಂತ ಹೆಚ್ಚಾಗಿ ಫಸ್ಟ್ ಇವ್ರ ಮೇಲೆ ನಂಬಿಕೆಗೆ. ಇಷ್ಟು ಯಾರು ಸೀರಿಯಸ್ ಲವ್ ಮಾಡ್ತಾರೆ ನನಗೆ ನಂಬಿಕೆನೇ ಇಲ್ಲ. ಬಟ್ ಒಬ್ಬ ಡೈರೆಕ್ಟರ್ ನಾನು ಮಾಡ್ತೀನಿ ಅಂತ ಹೇಳಿದರು. ಕಂಪ್ಲೀಟ್ ರೆಕಾರ್ಡಿಂಗ್ ಆದಮೇಲೆ ನನ್ನ ಕರೆದ್ರು. ನಾನು ಕರೆದಾಗ ಐ ವೆಂಟ್ ವಿತ್ 0 ಎಕ್ಸ್ಪೆಕ್ಟೇಷನ್ಸ್. ಟು ಬಿ ವೆರಿ ಆನೆಸ್ಟ್, 0 ಎಕ್ಸ್ಪೆಕ್ಟೇಷನ್ಸ್. ಏನೋ ಮಾಡಿದ್ದಾರೆ. ಡಬ್ಬಿಂಗ್ ಮಾಡಿದಾಗ ಹುಡುಗ ಬೇಡ್ತಾನೆ, ಯಾರಿಗೂ ಇಷ್ಟು ಬೇಡ್ತಾರೆ ನನಗೆ ಅನಿಸುತ್ತೆ. ಬಟ್ ಒಂದು ಮ್ಯೂಸಿಕ್ ಆದಾಗ ನಾನು ಒಂದು ಫೈನಲ್ ಜಜ್ಮೆಂಟ್ ನೋಡಿದ್ನಲ್ಲ, ನನಗೆ ನಿಜವಾಗ್ಲೂ ಸಿನಿಮಾ ಇಷ್ಟ ಆಯಿತು. 15 ನಿಮಿಷಕ್ಕೆ ನಿನ್ನ ನಾಪ್ಕಿದೆ ಚೇರ್ ಹಿಂದೆ ಹಾಕೊಂಡು ಹಿಂಗೆ ಕುತ್ಕೊಂಡು ಅಲ್ಲಿ ತನಕ ನಾನು ಟೆನ್ಷನ್ ಇದೆ. ಏನಪ್ಪ ಮಾಡಿದ್ದಾರೆ, ಏನಿರೋ ನಮ್ಮ ಕತೆ ಮುಳುಗಿಸ್ತಾರೆ, ಏನು ಮಾಡ್ತಾರೆ, ನಾನು ಭಯ ಇದ್ದೇ ಇರ್ತೀವಿ ಮೇಡಮ್ ಹೀರೋ ಪ್ರತಿ ಸತಿ. ಆಗ ನಾವು ಬೆಳಿಗ್ಗೆ ವರ್ಷ ಪೂರ್ತಿ ಒಂದು ವಾರ ವರ್ಷ ಪೂರ್ತಿ ಬೇಡ, 1 ವಾರ ಬಾಯಿಗೆ ಬಂದು ತಿನ್ನೋಕ್ಕಾಗಲ್ಲ. ಆಯಿತಾ, ಬಾಯಿಗೆ ಬಂದು ತಿನ್ನೋಕ್ಕಾಗಲ್ಲ. ಎಲ್ಲನೂ ಕಟ್ಟಿಡಬೇಕು, ಎಲ್ಲನೂ ಮೇಂಟೈನ್ ಮಾಡಬೇಕು, ರೆಗ್ಯುಲರ್ ಫೈಟ್ ಪ್ರಾಕ್ಟೀಸ್ ಇರಬೇಕು, ಡ್ಯಾನ್ಸ್ ಪ್ರಾಕ್ಟೀಸ್ ಇರಬೇಕು, ಎಲ್ಲದೂ ಮಾಡಬೇಕು. ಇವ್ರೇನು ಮಾಡಿ ಅಂತ ಭಯ. ಬಟ್ ಇವ್ರು ಸಿನಿಮಾ ಮಾಡಿದ ನಾನು ನೋಡ್ಬಿಟ್ಟು ಶಿಟ್, ಒಬ್ಬ ಡೈರೆಕ್ಟ್ರು ನಿಜವಾಗ್ಲೂ ಕೆಲಸ ಮಾಡೋ ಡೈರೆಕ್ಟ್ರ್ ಅದು ಈ ರೇಂಜಿಗೆ ಮಾಡೋಕ್ಕೆ ಸಾಧ್ಯನಾ ಅಂತ ಅಂದ್ಕೊಂಡು. ಯಾಕಂದರೆ ನಾನು ವಿ.ಕೆ. ಪ್ರಕಾಶ್ ಮೇಲೆ ನಂಬಿಕೆನೇ ಇಲ್ಲ ನನಗೆ. ಐ ಡಿಂಟ್ ನೋ ಹೂ ಹಿ ವಾಸ್, ಐ ನಾಟ್ ಮೆಟ್ ಹಿಮ್, ಇಸ್ ನಾಟ್ ಎ ಕನ್ನಡಿಗ. ಐ ವಾಸ್ ರಿಯಲಿ ಅಮೇಜ್. ಸೊ ನನಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ಎಲ್ಲನೂ ನಾವು ಮುಂಚೆ ಜಡ್ಜ್ ಮಾಡಬಾರ್ದು.